ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಯಶಸ್ವಿಯಾಗಿ ಜರುಗಿದ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮ. ವಿವಿಧ ಇಲಾಖಾ ಸಂಸ್ಥೆಗಳಿಂದ ಕಾರ್ಯಕ್ರಮ ಆಯೋಜನೆ, ನಾಟಕ, ಗೀತ, ಗಾಯನದ ಮೂಲಕ ಏಡ್ಸ್ ಬಗ್ಗೆ ಅರಿವು. ಸ್ಟೈಪೆಂಡ್ ಹೆಚ್ಚಳಕ್ಕೆ ವೈದ್ಯರ ಆಗ್ರಹ. ಒಪಿಡಿ ಬಂದ್ ಮಾಡಿ ಪ್ರತಿಭಟನೆ. ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಭತ್ತದ ನಾಟಿ ಕಾರ್ಯಕ್ರಮ. ನೆಚ್ಚಿನ ನಾಯಕನಿಗೆ ಪಾಂಡವಪುರದಲ್ಲಿ ಅದ್ದೂರಿ ಸ್ವಾಗತ. ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸುವುದಾಗಿ ಭರವಸೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹ. ದಲಿತ ಸಂಘರ್ಷ ಸಮಿತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ. ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ. ತಿಮ್ಮೇಗೌಡ ಜನಮುಖಿ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿ. ಆರ್ ಲತಾ ಅವರಿಗೆ ಜನಮುಖಿ ಅಧಿಕಾರಿ ಪ್ರಶಸ್ತಿ, ಮಹೇಶ್ ಕುಮಾರ್ಗೆ ಕೃಷಿ ಪ್ರಶಸ್ತಿ ಪ್ರದಾನ. ಟಿ ತಿಮ್ಮೇಗೌಡರ ಸೇವಾ ಕಾರ್ಯಕ್ಕೆ ಗಣ್ಯರ ಮೆಚ್ಚುಗೆ. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪಿಎಸ್ ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ಕಾಲೇಜು ಹಾಗೂ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮ ವಿವೇಕಾನಂದ ಮಂದಿರದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಗಿಡಕ್ಕೆ ನೀರೆರೆಯುವ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಆಶಾಲತಾ ಮಾತನಾಡಿ, ರೋಗಿಗಳ ಬಗ್ಗೆ ಮತ್ತು ರೋಗ ತಡೆಯುವ ಬಗ್ಗೆ ಜಾಗೃತಿ ಅವಶ್ಯಕ. ಈಗ ಆರೋಗ್ಯ ಸೇವೆ 20 ವರ್ಷಗಳಷ್ಟು ಮುಂದಿದೆ, ಆದರೆ HIV ಬಗ್ಗೆ ಅಷ್ಟಾಗಿ ತಿಳುವಳಿಕೆ ಬಂದಿಲ್ಲ. ಆದ ಕಾರಣ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತಂದರೆ ನಾವೇ ಅಕ್ವೈರ್ ಮಾಡ್ಕೊಳ್ಳೋಂಥದ್ದು, ಅಂದರೆ ನಾವೇ ಇನ್ವೈಟ್ ಮಾಡಿ ನಾವೇ ಬರ್ಸ್ಕೊಳ್ಳೋವಂಥದ್ದು. ಸೊ ಹಾಗಾಗಿ ಇದನ್ನು ನಾವು ತಡೆಗಟ್ಟೋದು ಹೇಗೆ ಅಂತ ನಿಮಗೆ ಫಸ್ಟ್ ಯಾವ ಥರ ಬರುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ಅನ್ಸೇಫ್ ಸೆಕ್ಸಿಂದ ಮತ್ತು ನಮ್ಮ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನಾವು ಕರೆಕ್ಟಾಗಿ ಎಕ್ಸಾಮಿನ್ ಮಾಡಿದೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇದೆ, ಮತ್ತು ಮದರ್ ಟು ಚೈಲ್ಡ್ ಮತ್ತು IV ಡ್ರಗ್ ಅಬ್ಯೂಸರ್ಸ್, ಇವರಿಂದ ನಾವು ನಮಗೆ ಈ ರೂಟ್ಸಿಂದ ಟ್ರಾನ್ಸ್ಮಿಷನ್ ಆಗುವಂಥದ್ದು. ತಡೆಗಟ್ಟೋದು ಅಷ್ಟೇ, ನಾವು ಕರೆಕ್ಟಾಗಿ ನಮ್ಮ ಆರೋಗ್ಯ ನೋಡಿಕೊಂಡು, ಎಸ್ಪೆಷಲಿ ಈ ಏಜ್ ಗ್ರೂಪಲ್ಲಿ ನಾವು ಯಾವುದಕ್ಕೂ ಮಾರು ಹೋಗ್ಬಾರ್ದು. ಅಂದರೆ ನಮಗೆ ಜಾಸ್ತಿ ಅಟ್ರಾಕ್ಷನ್ ಟುವರ್ಡ್ಸ್ ಬ್ಯಾಡ್ ಇನ್ಫ್ಲುಯೆನ್ಸ್ ಜಾಸ್ತಿ ಇರುತ್ತೆ. ಅದರಿಂದ ನಾವು ನಮ್ಮನ್ನು ನಾವು ಸ್ವಯಂ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ತಾ, ಇವತ್ತು ಇಲ್ಲಿ ನಾನು ಅವಾಗಲೇ ಹೇಳಿದೆ, ಇದು ಪ್ರತಿದಿನ ಇದಕ್ಕೆ HIV ಅಂದರೆ ಟ್ರೀಟ್ಮೆಂಟ್ ಇರುತ್ತೆ. ಅದನ್ನ ಟ್ರೀಟ್ಮೆಂಟ್ ಅಂದರೆ ಅದರ ಲೈಫ್ ಸ್ಟೈಲ್ನ ಇನ್ಕ್ರೀಸ್ ಮಾಡೋಕ್ಕಷ್ಟೇ ಟ್ರೀಟ್ಮೆಂಟ್ ಇರುತ್ತೆ. ಇವಾಗ ನಾನು ಪ್ರೋಗ್ರಾಮ್ ಆಫೀಸರ್ TBಗೆ ಮತ್ತು ಹೆಪಟೈಟಿಸ್ಗೂ ನಾನೇ ಪ್ರೋಗ್ರಾಮ್ ಆಫೀಸರು. TBಗೆ ಅಂದರೆ ಇವಾಗ ಒಂದ್ಸಲ TB ಅಂತ ನಾವು ಕಂಡುಹಿಡಿದ್ರೆ ಅವ್ರಿಗೊಂದು 6 ತಿಂಗಳು, ಅಥವಾ DRTB ಅಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಬರ್ತಿರೋದಕ್ಕೆ 1 ಮ್ಯಾಕ್ಸಿಮಮ್ 2 ಇಯರ್ಸ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಬಟ್ HIV ಆಗಲ್ಲ. HIVಗೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಇರುತ್ತೆ. ಅಂದರೆ ART ನಾವು ಏನು ಕೊಡ್ತೀವಿ ಅದನ್ನು ಲೈಫ್ ಲಾಂಗ್ ತಗೋಬೇಕಾಗುತ್ತೆ. ಅಂದರೆ ನಾವು ಲೈಫ್ ಸ್ಪ್ಯಾನ್ನ ಇನ್ಕ್ರೀಸ್ ಮಾಡುವಂಥದ್ದು, ಬೇರೆ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಬರದೇ ತಡೆಗಟ್ಟೋಕ್ಕೆ, ಇಮ್ಯೂನ್ ಸಿಸ್ಟಮ್ ಬೂಸ್ಟಪ್ ಮಾಡೋಕ್ಕೆ ಆ್ಯಂಟಿವೈರಲ್ ಥೆರಪಿನ ನಾವು ಕೊಡ್ತಾ ಇದ್ದೀವಿ. ನಾವು HIV ಸ್ಟೇಟಸ್ಸು ಅಷ್ಟೇ ಯಾರಿಗೂ ರಿವೀಲ್ ಮಾಡೋದಿಲ್ಲ. ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡಬೇಕು. ಇಲ್ಲ ಅಂತಂದರೆ ನಮ್ಮದೊಂದು ಕಾನೂನೇ ಇದೆ, ಓಂಬಡ್ಸ್ಮನ್ ಅಂತ, ಅದಕ್ಕೆ ಒಂದು ಸೆಪ್ರೇಟ್ ಕಂಪ್ಲೇಂಟ್ ಆಫೀಸ್ ಇದೆ. ಕೆಲವೊಂದು ಪೇಷಂಟ್ ನಮ್ಮ ಹತ್ರನೇ ಬರ್ತಾರೆ, ಯಾರಾದರೂ ಆ ಥರ ನಿಂದನೆ ಮಾಡಿದರೆ, ಇವರು HIV ಇದೆ ಅಂತ ಬೇರೆಯವ್ರಿಗೆ ಹಬ್ಸೋದು, ಅಥವಾ ಅವ್ರನ್ನ ನಾವು ಏನಾದ್ರು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡುವಂಥದ್ದು, ಆ ಥರ ಮಾಡಿದ್ರೆ ಒಂದು ಕಂಪ್ಲೇಂಟ್ ಸೆಲ್ ಇದೆ, ಓಂಬಡ್ಸ್ಮನ್ ಅಂತ ಸ್ಟೇಟ್ ಲೆವೆಲಲ್ಲಿ. ಆ ಥರ ಮಾಡಿ ನಮಗೊಂದು ಲೆಟರ್ ಬಂದು ಯಾರು ಆ ಥರ ವರ್ತಿಸಿದ್ರು ಅವ್ರನ್ನ ನಮ್ಮಲ್ಲೇ ಹಾಕ್ತಾರೆ. ಒನ್ ವೀಕ್ ಟು 10 ಡೇಸ್ ನಮ್ಮಲ್ಲೇ ವರ್ಕ್ ಮಾಡಿ ಅಂತ ಕಳಿಸ್ತಾರೆ. ಅಂದರೆ ಪಬ್ಲಿಕ್ ಯಾರಾದ್ರೂ ಒಂದು HIV ಪೇಷಂಟ್ ಬಗ್ಗೆ ಮಾತಾಡಿದರೆ. ಇದೇ ಸಂದರ್ಭದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. HIV ಏಡ್ಸ್ ಹರಡದಂತೆ ತಡೆಗಟ್ಟಲು ಮುಂಜಾಗ್ರತೆ ವಹಿಸುತ್ತೇನೆ. ಏಡ್ಸ್ ರಸಪ್ರಶ್ನೆ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ತರುವಾಯ ನಾಟಕ ಮತ್ತು ಗಾಯನದ ಮೂಲಕ ಏಡ್ಸ್ ಬಗ್ಗೆ ಅರಿವು ಮೂಡಿಸಲಾಯಿತು. ನಿಜ ಜೀವನವನ್ನು ಹಾಳು ಮಾಡಿಕೊಳ್ಳೋ ಜೊತೆಯಲ್ಲಿ ಇವತ್ತು HIV ಸೋಂಕಿಗೆ ಕೂಡ ಇವತ್ತು ಹೆಚ್ಚು ಯುವಜನರು HIV ಸೋಂಕಿಗೆ ತುತ್ತಾಗಿರುವುದು ನಿಜವಾಗ್ಲೂ ಕೂಡ ಆಘಾತಕಾರಿಯಾದಂಥ. ಇನ್ನು ಮೂರನೇದು, ಸಂಸ್ಕರಿಸದೇ ಇರುವಂಥ ರಕ್ತವನ್ನು ಸೋಂಕಿತ ವ್ಯಕ್ತಿಯಿಂದ ಪಡೆದು ಆರೋಗ್ಯವಂತರು ಕೊಟ್ಟಂತೂ ಕೂಡ HIV ಸೋಂಕು ಬರುವ ಸಾಧ್ಯತೆ ಇರುತ್ತೆ. ಇನ್ನು 4ನೇದು, ತಾಯಿ ಗರ್ಭಿಣಿಯಾಗಿದ್ದು ತಾಯಿಗೇನಾದರೂ HIV ಸೋಂಕಿತ್ತು ಅಂದರೆ ಆ ಮಗುಗೂ ಕೂಡ ಬರುವ ಸಾಧ್ಯತೆ ಇರ್ತದೆ. ಅದಕ್ಕೆ ನಮ್ಮ ಆರೋಗ್ಯ ಇಲಾಖೆ ಆ ಹೆಣ್ಮಗಳು ಗರ್ಭಿಣಿ ಅಂತ ಗೊತ್ತಾದ ತಕ್ಷಣವೇ ಅವರಿಗೆ HIV ಪರೀಕ್ಷೆಯನ್ನು ನಮ್ಮ ICTC ಕೇಂದ್ರದಲ್ಲಿ ಪರೀಕ್ಷೆಯನ್ನು ಮಾಡಿ HIV ಸೋಂಕಿದೆಯೋ ಅಂತ ಹೇಳಿ ಅದಕ್ಕೆ ಕನ್ಫರ್ಮ್ ಮಾಡಿ
ಕಂಡು 1% HIV ಸೋಂಕಿದ್ರೆ ತಾಯಿಯಿಂದ ಮಗುವಿಗೆ HIV ಸೋಂಕು ಬಾರದ ರೀತಿ ತಡೆಗಟ್ಟುವಂತ ವಿಧಾನವನ್ನು ಕಂಡುಹಿಡಿದಿದ್ದಾರೆ. ಈ ಕೇವಲ 4 ಕಾರಣದಿಂದ ಬಿಟ್ಟರೆ ಇನ್ಯಾವುದೇ ಕಾರಣದಿಂದ HIV ಸೋಂಕು ಬರೋದಿಲ್ಲ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಮತಾ, ಡಾಕ್ಟರ್ ಗಾಯತ್ರಿ, ಡಾಕ್ಟರ್ ವೇಣುಗೋಪಾಲ್, ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ನರಸಿಂಹ, ಪಿಎಸ್ ಕಾಲೇಜಿನ ಉಪಪ್ರಾಂಶುಪಾಲ ಎಸ್ ವೀರೇಶ್ ಸೇರಿದಂತೆ ಇತರರಿದ್ದರು. ಸ್ಟೈಫಂಡ್ ಹೆಚ್ಚಳ ಮಾಡುವಂತೆ ಒತ್ತಾಯಿಸಿ ವೈದ್ಯರುಗಳು ಒಪಿಡಿ ಬಂದ್ ಮಾಡಿ ಮಂಡ್ಯದ ಮಿಮ್ಸ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಮುಂಜಾನೆ ಒಪಿಡಿಗೆ ತೆರಳದೆ ಪ್ರತಿಭಟನೆ ನಡೆಸಿದ ವೈದ್ಯರು ಸ್ಟೈಫಂಡ್ ಪರಿಷ್ಕರಣೆ ಮಾಡುವಂತೆ ಆಗ್ರಹಿಸಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಬೆಳಿಗ್ಗೆ ಒಪಿಡಿಗೆ ತೆರಳದೆ ಪ್ರತಿಭಟನೆ ನಡೆಸಿದ ವೈದ್ಯರು ಸ್ಟೈಫಂಡ್ ಪರಿಷ್ಕರಣೆ ಮಾಡುವಂತೆ ಆಗ್ರಹಪಡಿಸಿದರು. ಬೇರೆ ರಾಜ್ಯಗಳಲ್ಲಿ ವೈದ್ಯರಿಗೆ ಹೆಚ್ಚು ವೇತನ ನೀಡಲಾಗುತ್ತಿದೆ, ಆದರೆ ನಮಗೆ ಕೇವಲ 50% ಮಾತ್ರ ವೇತನ ನೀಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವೈದ್ಯಕೀಯ ಕೋರ್ಸುಗಳ ಶುಲ್ಕವು ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಅಧಿಕವಾಗಿದೆ. ಆದ್ದರಿಂದ ಸ್ಟೈಫಂಡ್ ಹೆಚ್ಚಳ ಮಾಡಬೇಕು. ನ್ಯಾಯ ಸಿಗುವವರೆಗೂ ಹೋರಾಟ ನಡೆಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಅದು ಫೀಸು ಆಲ್ ಓವರ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಇದೆ ಫೀಸು. ಸೊ ನಾವು ಇಷ್ಟೊಂದು ಕೆಲಸ ಮಾಡ್ತೀನಿ, ಎಮರ್ಜೆನ್ಸಿ ಡ್ಯೂಟೀಸ್, ನನ್ನ ಡ್ಯೂಟೀಸು ತುಂಬ ಲಾಂಗ್ ಇರುತ್ತೆ. ಸೊ ಅದರಿಂದ ಸ್ಟೈಪೆಂಡ್ ನೋಡುವಾಗ ತುಂಬ ಕಡಿಮೆ ಇದೆ. ಸೊ ಈ ಒಂದು ವರ್ಷದಲ್ಲಿ ವಿ ಹ್ಯಾವ್ ಅಪ್ರೋಚ್ಡ್ ಫ್ರಮ್ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್, ವಿ ಹ್ಯಾವ್ ಅಪ್ರೋಚ್ಡ್ ಡಿಫ್ರೆಂಟ್ ಒಫಿಷಿಯಲ್ಸ್ ಫಾರ್ ದ ಸೇಮ್. ನಾನು ಲೆಟರ್ಸ್ ಎಲ್ಲ ಕೊಟ್ಟು ಕಳಿಸಿದೆ, ಬಟ್ ಅಷ್ಟೊಂದು ಏನೂ ರೆಸ್ಪಾನ್ಸ್ ಬಂದಿಲ್ಲ. ಸೊ ಅದಕ್ಕೇ ಫ್ರಮ್ August 5th ವಿ ಹ್ಯಾವ್ ಬೀನ್ ಆನ್ ಪ್ರೊಟೆಸ್ಟ್, ಸೈಲೆಂಟ್ ಪ್ರೊಟೆಸ್ಟ್ ಮಾಡಿದೆ. ಬ್ಲ್ಯಾಕ್ ಬ್ಯಾನರ್ಸು, ಬ್ಯಾನ್ಸ್ ಎಲ್ಲ ಹಾಕ್ಕೊಂಡು ಸೈಲೆಂಟ್ ಪ್ರೊಟೆಸ್ಟ್ ಮಾಡಿದೆ. ಬಟ್ ಈಗಲೂ ಕೂಡ ಅಷ್ಟೊಂದು ರೆಸ್ಪಾನ್ಸ್ ಬಂದಿಲ್ಲ. ಸೊ ವಿ ಆರ್ ಹೋಪಿಂಗ್ ಫಾರ್ ಅ ಗುಡ್ ರೆಸ್ಪಾನ್ಸ್. ಆ್ಯಂಡ್ ಫ್ರಮ್ ಟುಡೇ, ದಟ್ ಈಸ್ August 12th, ಇದು ನಾವು ಸ್ಟ್ರೈಕ್ ಮಾಡ್ತೀನಿ. ನಾವಿಲ್ಲಿ ಜೂನಿಯರ್ ರೆಸಿಡೆಂಟ್, ಸೀನಿಯರ್ ರೆಸಿಡೆಂಟ್, ಪೋಸ್ಟ್ ಗ್ರ್ಯಾಜುಯೇಟ್ಸ್, ಇಂಟರ್ನ್ಸ್ ಎಲ್ಲರೂ ಇದ್ದೀವಿ ಸರ್. ಸೊ ಈ ಸ್ಟ್ರೈಕು ಥ್ರೂಔಟ್ ಕರ್ನಾಟಕ ನಡೀತಾ ಇದೆ. ಪ್ರತಿಯೊಂದು ಗೌರ್ಮೆಂಟ್ ಕಾಲೇಜಲ್ಲೂ, ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ನಾವು ಎಲ್ಲ ಸ್ಟ್ರೈಕ್ ಮಾಡ್ತೀವಿ ಸರ್. ನಮ್ಮದು ಸ್ಟ್ರೈಕ್ ಮಾಡಿದ ಒಂದೇ ಉದ್ದೇಶ ಏನಂದರೆ ಸ್ಟೈಪೆಂಡ್ ಹೈಕ್ ಮಾಡಬೇಕು ಸರ್. ನಾವು ಆಲ್ಮೋಸ್ಟ್ ಸುಮಾರು ಒಂದು 4-5 ವರ್ಷದಿಂದನೂ ಕೇಳ್ಕೊತಾನೆ ಬರ್ತಾಯಿದ್ವಿ, ಸ್ಟೈಪೆಂಡ್ ಹೈಕ್ ಆಗ್ತಿಲ್ಲ. ಲಾಸ್ಟ್ 1 ಇಯರಿಂದ ನಾವು ಕಂಟಿನ್ಯೂಸ್ ಸೈಲೆಂಟ್ ಪ್ರೊಟೆಸ್ಟಲ್ಲಿ ಇದ್ದೀವಿ ಸರ್. ಸೊ ಅಫಿಷಿಯಲಾಗಿ ಏನೇನು ಲೆಟರ್ ಸೆಂಡ್ ಮಾಡಬೇಕು ಪ್ರತಿಯೊಂದು ಸೆಂಡ್ ಮಾಡ್ತಾಯಿದ್ದೀವಿ, ಬಟ್ ಯಾವುದೇ ಥರದ ರೆಸ್ಪಾನ್ಸ್ ಇಲ್ಲ. ಇದೆಲ್ಲ ನಮ್ಮದು BMC ಒಂದು ಹೆಡ್ ಕ್ವಾರ್ಟರ್ ಇದೆ ಸರ್, ಅಲ್ಲಿಂದ ಅವ್ರು ನೋಡ್ಕೊತಾ ಇದ್ದಾರೆ ಪ್ರತಿಯೊಂದು, ಬಟ್ ನಮಗೆ ಯಾವುದೇ ಥರದ ರೆಸ್ಪಾನ್ಸ್ ಇಲ್ಲ. ಸೊ ಹಂಗಾಗಿ ನಾವೀಗ ಕೊನೆಗೆ ಇಂಡೆಫಿನಿಟ್ ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಬಂದಿದೆ ಸರ್. ಸೊ 12ನೇ ತಾರೀಕು ಒಳಗಡೆ ಏನು ಇನ್ಫಾರ್ಮೇಷನ್ ಬರಲಿಲ್ಲ ಅಂದರೆ ನಮಗೆ ರಿಗಾರ್ಡಿಂಗ್ ಸ್ಟ್ರೈಕ್ ಹೈಕ್, ನಾವು ಇಂಡೆಫಿನಿಟ್ ಸ್ಟ್ರೈಕ್ ಮಾಡ್ತೀವಿ ಅಂತ ಕೋರ್ಕೊಂಡಿದ್ವಿ. ಸೊ ಅದನ್ನ ನಾವು ನಡೆಸ್ತಾ ಇದ್ದೀವಿ ಸರ್. ಸೊ ಈಗ ಕರೆಂಟ್ಲಿ ಆಲ್ ಓವರ್ ಇಂಡಿಯಾ ಅರೌಂಡ್ 75,000 to 80,000 ಆನ್ ಅವರೇಜ್ ಸ್ಟೈಪೆಂಡ್ ಇದೆ ಸರ್. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತ ಸುಮಾರು ಕಾಲೇಜ್ಗಳಲ್ಲಿ 90-95 1 ಲಕ್ಷ ಗಟ್ಟಲೆ ಸ್ಟೈಪೆಂಡ್ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಲೆಸ್ ದ್ಯಾನ್ 50%, 40-45 ಸ್ಟಾರ್ಟ್ ಆಗುತ್ತೆ ಸರ್. ಸೊ ಅದಕ್ಕೋಸ್ಕರ ನಮಗೆ ಡಿಮ್ಯಾಂಡ್ ನಾವು ಹೇಳ್ತಿರೋ ಪ್ರಕಾರ, ನಮ್ಮ ಕೋರಿಕೆ ಪ್ರಕಾರ 90-95 1 ಲಕ್ಷ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಫಾರ್ MCH PGs ಅಂದರೆ ಇವರು ಸೂಪರ್ ಸ್ಪೆಷಾಲಿಟಿ PGsಗಳಿಗೆ 1,10,000, 1,15,000, 1,20,000 ಆ್ಯಂಡ್ ನಮ್ಮ ಇಂಟರ್ನ್ಸಿಗೆ 50,000 ಸ್ಟೈಪೆಂಡ್. ಇಷ್ಟು ಮಿನಿಮಮ್ ಬೇಕೇ ಬೇಕು ಅಂತ ನಮ್ಮ ಕೋರಿಕೆ ಸರ್. ಸೊ ನಾವು ಇದೇ ಥರ ಸ್ಟ್ರೈಕ್ ಮಾಡ್ತಾ ಇರ್ತೀವಿ ಗೌರ್ಮೆಂಟಿಂದ ರೆಸ್ಪಾಂಡ್ ಬರೋವರೆಗೂ. ಥ್ಯಾಂಕ್ ಯು ಸರ್. ನಮಗೆ ಇದ್ರ ಜೊತೆಗೆ ವರ್ಷ ಫೀಸ್ ಕೂಡ ಜಾಸ್ತಿ ಸರ್. ಪ್ರತಿಯೊಂದು ಬೇರೆ ಸ್ಟೇಟ್ಸಲ್ಲಿ ಆಲ್ಮೋಸ್ಟ್ 10,000, 20,000 ಫೀಸ್ಗಳಿದೆ. ನಮ್ದು ಇಲ್ಲಿ 1,20,000-30,000 ಫೀಸ್ ಇದೆ ಪರ್ ಇಯರ್. ಸೊ ಆಲ್ಮೋಸ್ಟ್ ನಾವು ಹೆಂಗಂದರೆ ಒಂದು ವರ್ಷದ ಸಂಬಳ ಬರೀ ಫೀಸಿಗೆ ಹೋಗ್ತಾ ಇದೆ ಸರ್. ಪ್ರತಿಭಟನೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದಲ್ಲಿ ರೈತರೊಂದಿಗೆ ನಾಟಿ ಕಾರ್ಯಕ್ರಮವನ್ನು ನೆರವೇರಿಸಿದರು. ಕುಮಾರಸ್ವಾಮಿ ಅವರು ತಾಲೂಕಿನ ಅರಳಕುಪ್ಪೆ ಗ್ರಾಮಕ್ಕೆ ಆಗಮಿಸುತ್ತಿದ್ದಾಗ ಕ್ರೇನ್ ಮೂಲಕ ಬೃಹತ್ ಭತ್ತದ ಹಾರ ಹಾಕಿ
ಪೂಜಾ ಕುಣಿತ, ಡೊಳ್ಳು ಕುಣಿತ, ತಮಟೆ ವಾದ್ಯ ಸೇರಿದಂತೆ ಜಾನಪದ ಕಲಾ ಪ್ರಕಾರಗಳೊಂದಿಗೆ ಅವರನ್ನು ಭವ್ಯವಾಗಿ ಬರಮಾಡಿಕೊಳ್ಳಲಾಗಿತ್ತು. ಇದರ ಜೊತೆಗೆ ಮಹಿಳೆಯರು ವಿಶೇಷವಾಗಿ ಗಮನವನ್ನು ಸೆಳೆದರು ಮತ್ತು ಕುಮಾರಸ್ವಾಮಿ ಅವರನ್ನ ಅದ್ಧೂರಿಯಾಗಿ ಬರಮಾಡಿಕೊಂಡರು. ಇದೊಂದು ದೇಶೀಯ ಕಾರ್ಯಕ್ರಮ ಅಂತಲೇ ಹೇಳ್ಬೋದು, ಒಂದು ರೀತಿ ಸೊಗಡಿನ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಇದು ಬಹುಶಃ 2018 ನನ್ನ ಪ್ರಕಾರ ಪುಟ್ಟರಾಜು ಅವರು ಹಿಂದೆ ಕೂಡ ಸೇಮ್ ಮಾದರಿಯಲ್ಲೇ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಆವಾಗಲೂ ಕುಮಾರಸ್ವಾಮಿ ಅವರು ಬಂದು ಭತ್ತದ ನಾಟಿಯನ್ನು ಮಾಡಿದರು. ಈಗ 2ನೇ ಬಾರಿ ಬಂದಿದ್ದಾರೆ KRS ತುಂಬಿದಂಥ ಹಿನ್ನೆಲೆಯಲ್ಲಿ. ಇದು ಭಾಳ ಮುಖ್ಯವಾದಂಥ ವಿಚಾರ. ಈ ಹಿಂದೆ ನಾವು ನೋಡಿದಾಗ ಈ ಭತ್ತ ಹಾಕುವಂಥದ್ದು, ಜಾನಪದ ಹಾಡುವಂಥದ್ದು ಇವೆಲ್ಲ ಹಿಂದೆ ಪ್ರಕಾರಗಳಿತ್ತು. ಯಾವಾಗ ವೈಜ್ಞಾನಿಕ ಪರಿಕರಗಳು ಬಂದು ಈ ಜಾನಪದ ಹಾಡ್ಕೊಂಡು ಭತ್ತ ಹಾಕುವಂಥ ಇದು ಮಾಯ ಆಗಿತ್ತು. ಸೊ ಇದನ್ನು ಪುಟ್ಟರಾಜು ಆಗಿಂದಾಗೆ ನೆನಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಳೆದ ಬಾರಿ ಮಾಡಿದರು, ಈಗಲೂ ಮಾಡಿದರು. ಆ ಪಿಕ್ಚರೇ ಚೆನ್ನಾಗಿದೆ. ಆ ಊರಿದೆಯಲ್ಲ, ಒಂಥರ ಫಿಲಮ್ ಶೂಟಿಂಗ್ ನೋಡ್ದಂಗೆ ಆಗ್ತಿತ್ತು. ಆ ಇಡೀ ಲೊಕೇಶನ್ ನೋಡಿದ್ರೆ ಅಷ್ಟು ಚೆಂದ ಆಗಿದೆ. ಅದು ಭಾಳ ಅದ್ಭುತವಾದಂಥ ಲೊಕೇಶನ್. ಅದು ನೋಡಿದ್ರೆ ಈ ಮಹದೇವಪುರ ಇದೆಯಲ್ಲ, ಶೂಟಿಂಗ್ ಪ್ಲೇಸು ಆ ಥರ ಇದೆ. ನಿಜವಾಗ್ಲೂ ಭಾಳ, ನಾನು ಆ್ಯಕ್ಚುಲಿ ಅಲ್ಲಿಗೆ ಹೋಗಿಲ್ಲ, ಲೈವಲ್ಲಿ ನೋಡ್ತಾ ಇದ್ದೆ. ಭಾಳ ಅದ್ಭುತವಾದಂಥ ಪ್ಲೇಸ್ ಅದು. ರೈತರ ಜಮೀನು ತುಂಬ ಅಚ್ಚುಕಟ್ಟಾಗಿದೆ. ಒಂದು 100ರಿಂದ 130 ರೈತರು, ನನ್ನ ಪ್ರಕಾರ 100 ಜನ ಮಹಿಳೆಯರು, ಒಂದು 30 ಜನ ಜೆಂಟ್ಸ್ ಸೇರ್ಕೊಂಡು ಮಾಡಿದ್ದಾರಂತೆ. 2.5 ಎಕರೆ ನನ್ನ ಪ್ರಕಾರ ಅದು. ಇಡೀ 2.5 ಎಕರೆಗೆ ನಾಟಿ ಮಾಡಾಕ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಸುಮಾರು 15 ನಿಮಿಷ ನಾಟಿ ಮಾಡಿದ್ದಾರೆ. ಅದನ್ನು ನೋಡಿದಾಗ ಅವರು ಕೂಡ ಪಂಚೆ ಹಾಕ್ಕೊಂಡು, ಪಂಚೆ ಸೇಮ್ ಸೊಗಡು ಅವ್ರು ಹೆಂಗಿದ್ರು ಅದೇ ಥರ ಮಾಡಿದ್ದಾರೆ. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಏನಾಗಿದ್ದಾರೆ, ಪುಟ್ಟರಾಜು ಕೂಡ ಅದೇ ಒಂದು ಡ್ರೆಸ್ಸಲ್ಲಿ ನಾಟಿ ಮಾಡಿದ್ದಾರೆ. ಇವೆಲ್ಲ ನಮಗೇನು ತರಿಸುತ್ತೆ ಅಂತಂದರೆ ನಮ್ಮ ಹಳೆ ನೆನಪುಗಳನ್ನ ತರಿಸುತ್ತೆ. ನೋಡ್ತಿದ್ರೆ ಅದು ಮಾಡಬೇಕಾದ್ರೆ ಹಿಂದೆ ಅವಂದಿರು ಹಾಡುಗಳನ್ನ ಆಡ್ತಿದ್ರು, ಆ ಒಂದು ಸೊಗಡು ಕೇಳಿ ಬರ್ತಾಯಿತ್ತು. ಸೊ ಇದು ಅಪರೂಪ, ನನಗೇನೋ ಎಲ್ಲೂ ನೋಡಿಲ್ಲ. ವಿಶೇಷ ಪಾಂಡುಪುರದಲ್ಲಿ ಪುಟ್ಟರಾಜು ಅಲ್ಲಿ ಅದನ್ನು ವಿಶೇಷವಾಗಿ ಆಸಕ್ತಿ ತೆಗೆದುಕೊಂಡು ಮಾಡ್ತಿರ್ತಾರೆ. ಸೊ ಕುಮಾರಸ್ವಾಮಿ ವಿಶೇಷವಾಗಿ ಅವರು ಮಾತನಾಡುವಾಗ ಹೇಳಿದ್ದಾರಲ್ಲ, ಈ ಥರದ ಕಾರ್ಯಕ್ರಮಗಳನ್ನ ಪುಟ್ಟರಾಜು ಮಾಡ್ತಿರ್ತಾರೆ. ಸೊ ತಮಗೆ ಬಿಡುವಿಲ್ಲದಿದ್ರು ಕೂಡ ಪುಟ್ಟರಾಜು ಅವ್ರ ಮೇಲೆ ಇರಬೇಕು ಅಭಿಮಾನವು ಏನೋ ಅವರು ಟೈಮ್ ಕೊಟ್ಟು ಬಂದಿದ್ದಾರೆ. ಅದೊಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಇದ್ರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಕುಮಾರಸ್ವಾಮಿ ಅವರು ಪಾಂಡವಪುರ ತಾಲೂಕಿನ ಅರಳಕುಪ್ಪೆ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಕ್ರೇನ್ ಮೂಲಕ ಬೃಹತ್ ಭತ್ತದ ಹಾರ ಹಾಕಿ ಪೂಜಾ ಕುಣಿತ, ಡೊಳ್ಳು ತಮಟೆ ವಾದ್ಯ ಅದ್ದೂರಿಯಾಗಿ ಸ್ವಾಗತಿಸಿದರು. ತರುವಾಯ ಕಾವೇರಿ ನದಿಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ ಕುಮಾರಸ್ವಾಮಿ ಅವರು ಭತ್ತದ ರಾಶಿಗೆ ಪೂಜೆ ಸಲ್ಲಿಸಿ ತದನಂತರ ಸೋಬಾನೆ ಪದದ ಹಿಮ್ಮೇಳದೊಂದಿಗೆ ನಾಟಿ ಕಾರ್ಯದಲ್ಲಿ ತೊಡಗಿದ್ರು. ಮೊಬೈಲ್ ಸ್ವಲ್ಪ ಹಿಂದೆ ಬರೋಣ.
ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಶಾಸಕ ಎಚ್ಟಿ ಮಂಜು, ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಸಾಥ್ ನೀಡಿದರು. ನಾಟಿ ಕಾರ್ಯದಲ್ಲಿ ನೂರಾರು ಮಂದಿ ಕಾರ್ಯಕರ್ತರು ತೊಡಗಿದ ಪರಿಣಾಮ ತಳ್ಳಾಟ ನೂಕಾಟ ನಡೆಯಿತು. ಇದರಿಂದ ಕೋಪಗೊಂಡ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ಕಾರ್ಯಕರ್ತರ ಮೇಲೆ ಹರಿಹಾಯ್ದರು. ತರುವಾಯ ಕೈಯಿಂದಲ್ಲದೆ ನಾಟಿ ಯಂತ್ರದ ಮೂಲಕವೂ ಎಚ್ಡಿ ಕುಮಾರಸ್ವಾಮಿ ಅವರು ನಾಟಿ ಮಾಡಿದರು. ನಂತರ ಮಾತನಾಡಿದ ಅವರು, ಈ ಹಿಂದೆಯೂ ರೈತರ ಜೊತೆಗೂಡಿ ನಾಟಿ ಮಾಡಿದ್ದೇನೆ. ಅಂದು ಇಳುವರಿ ಉತ್ತಮವಾಗಿ ಬಂದಿತ್ತು. ಆ ಸಂದರ್ಭ ಭತ್ತದ ರಾಶಿ ಪೂಜಾ ಕಾರ್ಯಕ್ರಮಕ್ಕೆ ಬಂದಿದ್ದೆ ಎಂದು ನೆನಪು ಮಾಡಿಕೊಂಡರು. ಈ ಬಾರಿಯೂ ಕೂಡ ಪುಟ್ಟರಾಜು ಅವರು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಬಂದು ನಾಟಿ ಕಾರ್ಯದಲ್ಲಿ ಭಾಗಿಯಾಗಿದ್ದೇನೆ. ಕೃಷಿ ಮಾಡುವುದು ಎಷ್ಟು ಕಷ್ಟ ಅನ್ನುವ ಅನುಭವ ನನಗಿದೆ ಎಂದರು. ರೈತರ ಜೊತೆಗೂಡಿ ಆ ಒಂದು ಕ್ಷಣ ಏನು ಕಳೆದಿದ್ದೇವೆ, ಈಗಲೂ ಅದು ನನ್ನ ಹೃದಯದಲ್ಲಿದೆ. ಅದೇ ರೀತಿಯಲ್ಲಿ ಈ ಬಾರಿಯೂ ಕೇಂದ್ರದಲ್ಲಿ ಸಚಿವನಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಪುಟ್ಟರಾಜು ಅವರು ಮತ್ತು ಈ ಭಾಗದ ನಮ್ಮ ರೈತ ಬಂಧುಗಳ ಅಪೇಕ್ಷೆ. ಈ ಬಾರಿ ತಾವು ಬರಬೇಕು. KRSನ ಜಲಾಶಯ ತುಂಬಿರ್ತಕ್ಕಂಥ ಅಷ್ಟೆಲ್ಲ ರಾಜ್ಯದ ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೆ ಏನು ತಾವು ಭತ್ತ ನಾಟಿ ಮಾಡಲಿಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿದ್ದೀರಿ, ಅದೇ ರೀತಿ ಈ ಬಾರಿಯೂ ಬರಬೇಕು ಅಂತಕ್ಕಂಥ ಆಹ್ವಾನ ರೈತ ಕುಟುಂಬಗಳಿಂದ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದು ಅವ್ರ ಜೊತೆ ಭಾಗವಹಿಸ್ತಾ ಇದ್ದೇನೆ. ಸರ್, ಕಳೆದ ಬಾರಿ ಕೂಡ ನಾಟಿ ಮಾಡಿದರೆ ಇಲ್ಲಿ ಜನರಲ್ಲಿ ಒಂದು ಭರವಸೆ ಮೂಡಿದೆ. ಸಾಂಪ್ರದಾಯಿಕವಾಗಿ ಒಂದು ರೋಗ ಹರಡ್ತಿತ್ತು, ನಾಟಿ ಮಾಡಿದಂಥದ್ದು. ಆ ಬಾರಿ ಒಳ್ಳೆ ಉತ್ತಮವಾದಂಥ ಇಳುವರಿನೂ ಬಂದಂಥದ್ದನ್ನು ಅವತ್ತು ಜನ ನೆನಪಿಸ್ಕೊಂಡಂಥದ್ದು. ಭತ್ತ ನಾಟಿ ಮಾಡಿದ್ರ ಜೊತೆಗೆ ಬೆಳೆ ಸಂಪೂರ್ಣ ಕೈಗೆ ಬಂದಾಗ ಅವತ್ತು ಏನು ರೈತರ ಕಣ ರಚನೆ ಮಾಡಿ ಕಣದಲ್ಲಿ ಭತ್ತ ತೂರಿ ಅವತ್ತು ಭತ್ತವನ್ನು ಅವತ್ತೇನು ಪೂಜೆ ನಡೆಸ್ತಕ್ಕಂಥದ್ದು ಕಾರ್ಯಕ್ರಮ ಏನಿತ್ತು, ಆ ಒಂದು ಪೂಜೆಯಲ್ಲೂ ಭಾಗವಹಿಸಿ ಆ ಸಂದರ್ಭದಲ್ಲಿ ನಾನೇನು ಜನತೆಯ ಒಂದು ರೈತರ ಜೊತೆಯಲ್ಲಿ ಆ ಒಂದು ಸಂದರ್ಭವನ್ನು ಕಳೆದಿದ್ದೇನೆ. ಅದು ಇವತ್ತು ನಮ್ಮ ರೈತರ ಬದುಕು ಏನು ಅಂತಕ್ಕಂಥದ್ದು, ನಮ್ಮ ರೈತರ ಕಷ್ಟಗಳನ್ನು ನೋಡಿ ಕಲ್ತಿದ್ದೇವೆ ಮತ್ತು ನಾವು ಅದರ ಅನುಭವಗಳಿದೆ, ವೈಯಕ್ತಿಕವಾಗಿ ಅನುಭವಿಸಿದ್ದೇವೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ದೇವೇಗೌಡರು ದೇಶದ ಪ್ರಧಾನಿಯಾಗಿ ಮುಖ್ಯಮಂತ್ರಿಯಾಗಿ ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ. 62 ವರ್ಷಗಳಿಂದಲೂ ನಮ್ಮ ಕುಟುಂಬ ರೈತರ ಬಗ್ಗೆ ಹೋರಾಟ ನಡೆಸಿದೆ, ರೈತರ ಪರ ಚಿಂತನೆ ನಡೆಸಿದೆ ಎಂದರು. ಕುಮಾರಸ್ವಾಮಿ ಅವರು 2ನೇ ಬಾರಿ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಎಂದು ನುಡಿದರು. ಈ ಪಕ್ಷ ಸ್ಥಾಪನೆ ಆಗಿರ್ತಕ್ಕಂಥದ್ದು ಮಾಜಿ ಪ್ರಧಾನಮಂತ್ರಿಗಳು ಮಾನ್ಯ ದೇವೇಗೌಡರು ಸಾಹೇಬರು ರೈತ ಕುಟುಂಬದಿಂದ ಜನಿಸಿರ್ತಕ್ಕಂಥ ಇವತ್ತೇನು ಈ ದೇಶದ ಪ್ರಧಾನಮಂತ್ರಿಗಳಾದರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದರು. ವಿಶೇಷವಾಗಿ ರೈತರ ಮೇಲೆ ನಮ್ಮ ಪಕ್ಷ ಕಳೆದ 30-35 ವರ್ಷದಿಂದ ನಿರಂತರವಾಗಿ ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲದಿಂದ ಮಾತನಾಡಬೇಕು ಅಂದರೆ 62 ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡಿದ್ದೇವೆ, ರೈತರ ಪರವಾಗಿ ಚಿಂತನೆಯನ್ನು ಮಾಡಿದ್ದೇವೆ, ಕಾಳಜಿಯನ್ನು ವಹಿಸಿದ್ದೇವೆ. ರೈತರ ಸಾಲವನ್ನು ಕೂಡ ಮಾನ್ಯ ಕುಮಾರಣ್ಣವರು 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಗ್ರಾಮಸ್ಥರೊಬ್ಬರು ಮಾತನಾಡಿ, ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರ ನೇತೃತ್ವದಲ್ಲಿ ನಾಟಿ ಕಾರ್ಯ ನಡೆಯುತ್ತಿದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ರೈತರ 2 ಲಕ್ಷ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಿದ್ದರು. BS ಯಡಿಯೂರಪ್ಪ ಅವರು 4,000 ರೂಪಾಯಿಗಳನ್ನು ರೈತರಿಗೆ ನೀಡಿದ್ದರು. ಇದನ್ನು ಈಗಿನ ಸರ್ಕಾರ ನಿಲ್ಲಿಸಿದ್ದು ತಕ್ಷಣವೇ ರೈತರ ಹಣವನ್ನು ನೀಡಬೇಕು ಎಂದು ಒತ್ತಾಯಿಸಿದರು.
ಅಣ್ಣ ನಮ್ಮೂರಿನ ಮಾಜಿ ಅಧ್ಯಕ್ಷರಾದ ಮಾದೇವಣ್ಣವರು ನಮ್ಮ ಪುಟ್ಟರಾಜಣ್ಣವರು ಕುಮಾರಣ್ಣ ಕರ್ಕೊಬಂದು ಓಸಲು ನಾಟಿ ಹಾಕ್ಸಿದ್ರು. ಕುಮಾರಣ್ಣ ಓಸಲಿ ಬಂದಾಗ ನಮ್ಮ ಈ ಭಾಗ ಎಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಆಯಿತು. ಕುಮಾರಣ್ಣ ಓಸಲಿ ಬಂದು 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡಿದರು. ತಿರ್ಗಾ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ಇದೇ ರೈತರಿಗೋಸ್ಕರ ನಮಗೆ 4,000 ರೂಪಾಯಿ ಕೊಟ್ಟರು ರೈತರಿಗೋಸ್ಕರ. ಈಗಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ನಮ್ಮ 4,000 ರೂಪಾಯಿ ನಮಗೆ ಕೊಡ್ತಾರೆ, ನಿಮ್ಮ ಮಡಿಕಂಡವ್ರ ಅಕೌಂಟಲ್ಲಿ ನಮಗೆ ಬಿಡುಗಡೆ ಮಾಡಿಸ್ಕೊಡಿ ಅಂತ ಮಾಧ್ಯಮದ ಮುಖಾಂತರ ಈಗಲೇ ಈ ಗಂಟೆಲೇ ನಮ್ಮ ಅಕೌಂಟ್ಗೆ ದುಡ್ಡು ಹಾಕ್ಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ಖುಷಿಯಾಗಿ ಐತೆ, ಇಲ್ಲಿ ಅಷ್ಟು ಸಂತೋಷ ಐತೆ ಸರ್. ನಮಗೆ ಹಬ್ಬದ ವಾತಾವರಣ ನಮ್ಮೂರಲ್ಲಿ. ಕುಮಾರಣ್ಣ ಇನ್ನೂ ಎತ್ತರ ಬೆಳಿಬೇಕು. ಹಿಂಗೆ ನಮ್ಮ ಗ್ರಾಮಕ್ಕೆ ಬಂದು ಇದೇ ಥರ ನಾವು ಸಾಕಣೆ ಕೊಟ್ಟು ಈ ಭಾಗದ ಜನ ಎಲ್ಲ ಅವ್ರಿಗೆ ಸಾಕಣೆ ಕೊಡ್ತೀವಿ ಸರ್. ನಿಜವಾದ ಮಣ್ಣು ಮಕ್ಕಳ ಸರ್, ಭೂಮಿಗಿಳಿಯೋರು ಟೀಕೆ ಮಾಡೋರು ಇಳಿಕೆ ಆಗೋದಿಲ್ಲ. ಮಣ್ಣೊಳಿಕೆ ಅವ್ರು ತಾಕತ್ತಿದ್ರೆ ಮಣ್ಣೊಳಿಕೆ ಇಳಿಬೇಕು ಸರ್. ಈಗ ಕೆಸರುಗದ್ದೊಳಿಕೆ ಇಳಿಬೇಕು. ಕೃಷಿಕರು ನಮ್ಮ ರೈತರು ಮಕ್ಕಳಿಗೆ ಎಣ್ಣೆ ಕೊಡ್ತಾ ಇಲ್ಲ. ಈ ತರ ಕಾರ್ಯಕ್ರಮ ಇಟ್ಕೊಂಡ್ರೆ ಎಣ್ಣೆ ನಾನು ಕೊಡ್ತೀನಿ ಅಂತ ಬರ್ತಾರೆ. ನಿಖಿಲ್ ನಾಟಿ ಮಾಡಿರೋದ್ರಿಂದ ಇನ್ನೂ ಸಂತೋಷ ಸರ್. ಈಗ ಬಂದು ಯುವಕ ಅವರಿಂದಲೇ ನಮ್ಮ ಯುವಕರೆಲ್ಲ ಬೆಳೆಯೋದು ಸರ್. ಈಗ ನಿಖಿಲಿಂದ ಬೆಳೆಯೋದು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಶಾಸಕ ಮಂಜು, ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್, ಮಾಜಿ ಶಾಸಕ ಅನ್ನದಾನಿ ಸೇರಿದಂತೆ ಇನ್ನಿತರರಿದ್ದರು. ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಪರಿಶಿಷ್ಟರಿಗೆ ಒಳ ಮೀಸಲಾತಿ ನೀತಿ ಜಾರಿಗಾಗಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಿಂದ ಸಮಿತಿಯ ಕಾರ್ಯಕರ್ತರು ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಪರಿಶಿಷ್ಟರಿಗೆ ಒಳ ಮೀಸಲಾತಿ ಜಾರಿಗೆ ಸುದೀರ್ಘವಾಗಿ ಹೋರಾಟ ನಡೆದರೂ ರಾಜ್ಯವನ್ನಾಳಿದ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಸರ್ಕಾರಗಳು ಒಳ ಮೀಸಲು ಜಾರಿಗೆ ಇಚ್ಛಾಶಕ್ತಿ ತೋರಲಿಲ್ಲ. ಇದೀಗ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿ ಜಾರಿಗೆ ಸಮ್ಮತಿಸಿರುವುದು ಸ್ವಾಗತಾರ್ಹ. ರಾಜ್ಯ ಸರ್ಕಾರ ಅನವಶ್ಯಕವಾಗಿ ಉಪಸಮಿತಿ ರಚನೆ ನಾಟಕವನ್ನಾಡದೆ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಹಾಗೂ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯ ಎಚ್ ಕಾಂತರಾಜು ವರದಿ ಆಧರಿಸಿ ಪರಿಶಿಷ್ಟರ ಮೀಸಲು ನೀತಿ ಜಾರಿಗೆ ಸುಗ್ರೀವಾಜ್ಞೆ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನಲ್ಲಿ ಪರಿಶಿಷ್ಟರ ಮೀಸಲಾತಿ ನೀತಿಯಲ್ಲಿ ಕ್ರಿಮಿಲೇಯರ್ ಪದ್ಧತಿ ಅಳವಡಿಸಲು ಸಂವಿಧಾನ ಪೀಠದ ಬಹುತೇಕ ನ್ಯಾಯಾಧೀಶರು ಸೂಚಿಸಿದ್ದು, ರಾಜ್ಯ ಸರ್ಕಾರ ವೈಜ್ಞಾನಿಕ ಮಾನದಂಡ ಅನುಸರಿಸಿ ಕ್ರೀಮಿ ಲೇಯರ್ ಪದ್ಧತಿ ಅಳವಡಿಸಬೇಕು ಎಂದು ಒತ್ತಾಯಿಸಿದರು. ಮೀಸಲಾತಿ ಜಾರಿ ಮಾಡಿರುವ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಒಳ ಮೀಸಲಾತಿ ಜಾರಿ ಮಾಡಿರುವ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಮೀಸಲಾತಿ ವರ್ಗೀಕರಣದ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಶಾಸಕ ಚೆನ್ನಾರೆಡ್ಡಿ ಮತ್ತು ಅವನ ಮಗ ಸೊನ್ನಿಗೌಡರ ಲಂಚ ಬಾಕತನಕ್ಕೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರಶುರಾಮ್ ಛಲವಾದಿ ಬಲಿಯಾಗಿದ್ದು, ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು. 30 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಆರೋಪಿಯನ್ನ ಪರಿಶಿಷ್ಟ ಜಾತಿ ಪಂಗಡ ದೌರ್ಜನ್ಯ ಕಾಯ್ದೆಯಡಿ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಮಂಡ್ಯದಲ್ಲಿ ಮೆರವಣಿಗೆ ಮಾಡೋದ್ರ ಮೂಲಕ ರಾಜ್ಯಪಾಲರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಬಹಳ ಮುಖ್ಯ ಉದ್ದೇಶ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ದಲಿತರ ಒಳ ಮೀಸಲಾತಿ, ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಕಳೆದ 20 ವರ್ಷದಿಂದ ಸತತವಾಗಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಿಂದಲೂ ಕೂಡ ನಾವು ಚಳವಳಿ ಮಾಡಿದ್ದೇವೆ. ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ, ಜೆಡಿಎಸ್ ಸರ್ಕಾರ, ಬಿಜೆಪಿ ಸರ್ಕಾರ ಇವೆಲ್ಲವೂ ಕೂಡ ಈ ಒಳ ಮೀಸಲಾತಿ ವರ್ಗೀಕರಣ ಹೋರಾಟವನ್ನು ತಮ್ಮ ವೋಟ್ ಬ್ಯಾಂಕ್ ಮತಗಳಿಕೆಯ ತಂತ್ರವಾಗಿ ನಾಟಕ ಆಡ್ತಾ ಇದ್ವು. ಸಮಿತಿಗಳು ಉಪಸಮಿತಿಗಳ ನಾಟಕ ಆಡ್ತಾ ಇದ್ವು. ಆದರೆ ಈ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸರ್ಕಾರಗಳಿಗೆ ಸಾಮಾಜಿಕ ನ್ಯಾಯ ನೀಡ್ತಕ್ಕಂಥ ಒಂದು ಇಚ್ಛಾಶಕ್ತಿ ಇಲ್ಲದ ಕೊರತೆಯಿಂದ ಕಾರಣಕ್ಕಾಗಿ ಇವತ್ತು ನ್ಯಾಯಾಂಗದಲ್ಲಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ವರ್ಗೀಕರಣವನ್ನು ರಾಜ್ಯ ಸರ್ಕಾರಗಳೇ ಮಾಡಬಹುದು ಅಂತೇಳಿ ಸಮ್ಮತಿ ಸೂಚನೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಈ ಆದೇಶ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮೀಸಲಾತಿ ವರ್ಗೀಕರಣಕ್ಕಾಗಿ ಹೋರಾಡಿದಂಥ ಎಲ್ಲ ದಲಿತ ಚಳವಳಿಯ ಹೋರಾಟಕ್ಕೆ ಸಂದ ಜಯ. ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ, ಜಿಲ್ಲಾಧ್ಯಕ್ಷ ಬಿ ಆನಂದ್, ವೈ ಸುರೇಶ್ ಕುಮಾರ್, ಕೆಎಂ ಅನಿಲ್ ಕುಮಾರ್, ಸುಮಿತ್ರಾ, ಸರಳ, ರಾಮಕೃಷ್ಣ ಸಂಪಳ್ಳಿ, ಸಿದ್ದಯ್ಯ ದೊಡ್ಡ ಬುವ್ವಳ್ಳಿ, ಮೇಡಮೂರ್ತಿ, ಮಹದೇವ ಕೊತ್ತತ್ತಿ, ಎನ್ಸಿ ರಾಜು ನಿಡಘಟ್ಟ ನೇತೃತ್ವ ವಹಿಸಿದ್ದರು. ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ಟಿ ತಿಮ್ಮೇಗೌಡ ಪ್ರತಿಷ್ಠಾನದ ವತಿಯಿಂದ ಮಂಗಲ ಟಿ ತಿಮ್ಮೇಗೌಡ ಪ್ರತಿಷ್ಠಾನದ ಉದ್ಘಾಟನೆ, ಟಿ ತಿಮ್ಮೇಗೌಡ ಜನಮುಖಿ ಆಡಳಿತ ಪ್ರಶಸ್ತಿ, ಶ್ರೀಮತಿ ಲಿಂಗಮ್ಮ ದೊಡ್ಡಿ ತಿಮ್ಮೇಗೌಡ ಕೃಷಿಕ ಪ್ರಶಸ್ತಿ ಹಾಗೂ ಎಂಆರ್ ಶಶಿಕಲಾ ಟಿ ತಿಮ್ಮೇಗೌಡ ವಿದ್ಯಾರ್ಥಿ ಪುರಸ್ಕಾರ ಪ್ರದಾನ ಸಮಾರಂಭ
ಯಶಸ್ವಿಯಾಗಿ ನಡೀತದೆ. ಈ ಕಾರ್ಯಕ್ರಮ ಶನಿವಾರ ಆಗಿರುವಂಥದ್ದು, ನಮಗೆ ಸಿಕ್ಕಿ ಸ್ವಲ್ಪ ಲೇಟಾಗಿ, ಹಾಗಾಗಿ ಸ್ವಲ್ಪ ನಾವು ಲೇಟಾಗಿ ನ್ಯೂಸ್ ಹಾಕ್ತಾಯಿದ್ವಿ, ಯಾಕಂದರೆ ಗೊಂದಲ ಮಾಡ್ಕೊಳ್ಳೋದು ಬೇಡ. ಈಗಾಗಲೇ ಪೇಪರೆಲ್ಲ ಬಂದಿದೆ. ವಿಶೇಷವಾದ ಕಾರ್ಯಕ್ರಮ ಅಂತ ಯಾಕೆ ಒತ್ತಿ ಇಡ್ತೀನಿ ಅಂದರೆ, ಡಾಕ್ಟರ್ ಚಿರಂಜೀವಿ ಸಿಂಗು ಒಳ್ಳೊಳ್ಳೆ ಆಯ್ಕೆಗಳು ನೋಡಿ. ಲತಾ ಅಂತ ನಾನು ಬಹುಶಃ ಇವರು AC ಆಗಿದ್ದರು ಮಂಡ್ಯದಲ್ಲಿ, ಬಹುಶಃ ನಾವು ಫೀಲ್ಡಿಗೆ ಬಂದಿದ್ವಿ ಎಷ್ಟು ವರ್ಷ ನಂಗೆ ನೆನಪಾಗ್ತಾ ಇಲ್ಲ. ತುಂಬ ಆ್ಯಕ್ಟಿವ್ ಮಹಿಳೆ. ಮೊದಲು ಮಂಡ್ಯಕ್ಕೆ AC ಅನಿಸುತ್ತೆ, ಆಮೇಲೆ ಬೇರೆ ಬೇರೆ ಕಡೆ ಅವರು DC ಆಗಿ ಕೆಲಸ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮಹೇಶ್ ಕುಮಾರ್ ಅಂತ ಒಬ್ಬ ಪ್ರಗತಿಪರ ರೈತಂಗೆ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ತಿಮ್ಮೇಗೌಡರು ಮಂಗಲದವರು ನಮಗೆ ಹೆಮ್ಮೆ ವಿಚಾರ. ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ರೈತನ ಮಗನಾಗಿ ಹುಟ್ಟಿ ಮಂಗಲದಂಥ ಗ್ರಾಮದಲ್ಲಿ ಆ ಕಾಲಕ್ಕೆ IAS ಮಾಡಿ ಅಧಿಕಾರಿಯಾಗಿ ಬೇರೆ ಬೇರೆ ರಾಜ್ಯದ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅವರು ಅಲಂಕಾರ ಮಾಡಿದ್ದಾರೆ. ದೊಡ್ಡ ದೊಡ್ಡ ಹುದ್ದೆಗಳನ್ನು ತಿಮ್ಮೇಗೌಡರು ನಿಭಾಯಿಸಿದ್ದಾರೆ. ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನದ ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಅವರ ಹೆಸರಿನಲ್ಲೇ ಜನಮುಖಿ ಆಡಳಿತ ಪ್ರಶಸ್ತಿ, ಅದನ್ನು 2 ಪ್ರಶಸ್ತಿ, ಒಂದು ಲತಾ ಅವ್ರಿಗೆ ಕೊಟ್ಟಿರುವಂಥದ್ದು, ಜನಮುಖಿ ಅಧಿಕಾರಿ ಆಡಳಿತ ಪ್ರಶಸ್ತಿಯನ್ನು ಲತಾ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು, ಮತ್ತು ಮಹೇಶ್ ಕುಮಾರ್ ಅಂತ ಪ್ರಗತಿಪರ, ನಾನು ಇವ್ರನ್ನ ಗಮನಿಸಿದ್ದೀನಿ, ನೋಡಿದ್ದೀನಿ, ಇವ್ರಿಗೂ ಕೃಷಿ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು. 2 ಕೂಡ ಒಳ್ಳೆಯ ಆಯ್ಕೆ. ಸ್ವಾಮೀಜಿಗಳ ಕಾರ್ಯಕ್ರಮಕ್ಕೆ ಬಂದಿದ್ದರು. ಭಾಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ ನಿಜಕ್ಕೂ ಕೂಡ. ಇದು ನಿಜಕ್ಕೂ ನಿರಂತರವಾಗಿ ನಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ಎಲ್ಲರ ಆಶೆಯಾಗಿದೆ. ಆ ಕಾರ್ಯಕ್ರಮದ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಂಡ್ಯದ ರೈತ ಸಭಾಂಗಣದಲ್ಲಿ ತಿಮ್ಮೇಗೌಡ ಪ್ರತಿಷ್ಠಾನದ ವತಿಯಿಂದ ನಡೆದ ಮಂಗಳೂರು ತಿಮ್ಮೇಗೌಡ ಪ್ರತಿಷ್ಠಾನದ ಉದ್ಘಾಟನೆ, ತಿಮ್ಮೇಗೌಡ ಜನಮುಖಿ ಆಡಳಿತ ಪ್ರಶಸ್ತಿ, ಲಿಂಗಮ್ಮ ದುಡ್ಡಿ ತಿಮ್ಮೇಗೌಡ ಕೃಷಿಕ ಪ್ರಶಸ್ತಿ ಮತ್ತು ಶಶಿಕಲಾ ತಿಮ್ಮೇಗೌಡ ವಿದ್ಯಾರ್ಥಿ ಪುರಸ್ಕಾರದ ಪ್ರದಾನ ಸಮಾರಂಭವನ್ನು ಚಿರಂಜೀವಿ ಸಿಂಗ್ ಅವರು ಉದ್ಘಾಟಿಸಿದರು. ಸೇವೆಯ ಸೇತುವೆಯನ್ನ ಕಟ್ಟುವ ನಂತರ ಮಾತನಾಡಿದ ಅವರು, ಸ್ವಾಮೀಜಿಯವರ ನಾಥ ಪರಂಪರೆಯ ಮೂಲಕ ಪಶ್ಚಿಮ ಪಂಜಾಬ್, ಅದರ ಗುರು ಗೋರಖ್ನಾಥ್ ಅವರ ಶಂಕರರ ಅವತಾರ, ಅವರದು ಮಾನವೀಯತೆಯ ಸಂದೇಶ ಲಿಂಗ ಜಾತಿ ವರ್ಣವನ್ನು ಮೀರಿದ್ದು. ಹಾಗಾಗಿ ಮಂಡ್ಯ ಜಿಲ್ಲೆಯ ಬಗ್ಗೆ ಅಭಿಮಾನ ಎಂದರು. ಈ ನೆಲದ ಸಮೃದ್ಧ ಪರಂಪರೆಯಿಂದ ತಿಮ್ಮೇಗೌಡರಿಗೆ ಮತ್ತು ಇಲ್ಲಿನ ಪ್ರತಿಭಾವಂತರಿಗೆ ಯಶಸ್ಸು ಈ ಮಣ್ಣಿನ ಜಿಲ್ಲೆಯಿಂದ ಸಿಕ್ಕಿದೆ. ಆದ್ದರಿಂದ ಈ ಭೂಮಿಗೆ, ನೆಲಕ್ಕೆ, ಜನಕ್ಕೆ ವಾಪಸ್ ಪಡುವ ಭಾವನೆಯಿಂದ ಪ್ರತಿಷ್ಠಾನ ಸ್ಥಾಪನೆಯಾಗಿದೆ. ಅವರ ಜೀವನಕ್ಕೆ ಸಿಕ್ಕಿದ ಯಶಸ್ಸು ಈ ಪ್ರತಿಷ್ಠಾನದ ಯಶಸ್ಸು ಸಿಗಲಿ ಅಂತ ಅವರು ಆಶಿಸಿದರು. ತಿಮ್ಮೇಗೌಡರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಿಂದೆ ಶಿಕ್ಷಣದಲ್ಲಿ ಮಂಡ್ಯ ಕೊನೆ ಸ್ಥಾನದಲ್ಲಿತ್ತು. ಜಿಲ್ಲೆಯಲ್ಲಿ ಚೌಡಯ್ಯ, ಮಾದೇಗೌಡ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಶ್ರೀ ಕ್ಷೇತ್ರದ ಯೋಗದಾನದ ಕೊಡುಗೆ ಇದೆ. ಉದ್ಯೋಗ ಸೃಷ್ಟಿಸುವ ಪರಂಪರೆ ಬೆಳೆಯಬೇಕು ಅಂತ ಅವರು ಹೇಳಿದರು. ಅವರು ಇದನ್ನ ಹೇಗೆ ನಡೆಸ್ತಾರೆ, ಅದು ಬಹುಶಃ ಅವರು ಇದನ್ನ ಕಲ್ಪನೆ ಮತ್ತು ಯೋಚನೆ ಮಾಡಿದ್ದಾರೆ. ಶಿಕ್ಷಣದ ಕ್ಷೇತ್ರದಲ್ಲಿ ಈಗ ಮಂಡ್ಯ ಬಹಳ ಮುಂದೆ ಬಂದಿದೆ ಅಂತ ನಾನು ಭಾವಿಸುತ್ತೇನೆ. ಅದರಲ್ಲಿ ಶ್ರೀಮಠದ ಪಾತ್ರ ಬಹಳ ಮಹತ್ವದ ಪಾತ್ರ. ಸೊ ಆ ಕ್ಷೇತ್ರ ಇದೆ. ಡಾಕ್ಟರ್ ಸಾಹೇಬರು ಒಂದು ಟ್ರಸ್ಟಿ ಆಗಿದ್ದಾರೆ ಈ ಪ್ರತಿಷ್ಠಾನದ್ದು. ಸೊ ಆರೋಗ್ಯ ಮತ್ತು ಶಿಕ್ಷಣ ಈ 2 ವಲಯದಲ್ಲಿ ಈ ಪ್ರತಿಷ್ಠಾನದಿಂದ ಕೆಲಸ ಆದರೆ ಅದು ಬಹಳ ಸಂತೋಷದ ವಿಷಯ. ತಿಮ್ಮೇಗೌಡರಿಗೆ ನಾವು ಎಲ್ಲ ಅವರ ಅಮ್ಮನೇ ಕರೀತೇವೆ, ಸ್ಕಾರ್ಲೆಟ್ ಎಪ್ಸ್ಟೈನ್. ಬಹುಶಃ ತಮಗೆ ಅವರ ಪರಿಚಯ ಇದೆ, ವಿಶೇಷವಾಗಿ ಮಂಗಳ ಗ್ರಾಮದವರ ಜನಕ್ಕೆ. ಮಂಗಳ ಕೆಂಪಮ್ಮ ಇವರಿಗೆ ಸ್ಫೂರ್ತಿ ಮಂಗಳ ಕೆಂಪಮ್ಮ ಅವರು. ಮಂಗಳ ಕೆಂಪಮ್ಮ ಅವರ ಕೊನೆಯ ಭೇಟಿ ಮಂಡ್ಯ ಜಿಲ್ಲೆಗೆ ಭೇಟಿಯಾಗಿದ್ದಾಗ ಅವರು ಹೇಳ್ತಾ ಇದ್ರು, ಮಂಡ್ಯದಿಂದ ಅವರಿಗೆ ಇದ್ರ ಬಗ್ಗೆ ಬಹಳ ಯೋಚನೆ ಇತ್ತು. ಮಂಡ್ಯದ ಜನ ವಲಸೆಯಾಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಸ್ಲಮ್ಸ್ನಲ್ಲಿ ಇರೋದು ಅಥವಾ ಬಹಳ ಲೋ ಪೇಯಿಂಗ್, ಬಹಳ ಕಡಿಮೆ ಆದಾಯದ ಕೆಲಸವನ್ನ ಮಾಡ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಆಗಿ ಅಥವಾ ಆ ಥರ ಡ್ರೈವರ್ ಆಗಿ. ಇಲ್ಲೇ ಏನಾದರೂ ಮಾಡಬೇಕು, ಇಲ್ಲಿಂದ ಜನ ಮಂಡ್ಯನ ಬಿಟ್ಟು ಬೇರೆ ಕಡೆ ಹೋಗೋದು ಅವಶ್ಯಕತೆ ಆಗಬಾರ್ದು ಅಂತ ಅವರ ಯೋಚನೆ ಇತ್ತು. ಬಹುಶಃ ತಿಮ್ಮೇಗೌಡರು ಅದೇ ದಿಕ್ಕಿನಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಜನಕ್ಕೆ, ಲೋಕಲ್ ಜನಕ್ಕೆ ಹೇಗೆ ಎಂಪ್ಲಾಯ್ಮೆಂಟ್ ಕೊಡೋದು, ಉದ್ಯಮ ಕೊಡೋದು, ಆ ಬಹುಶಃ ದೊಡ್ಡ ಕೆಲಸ ಬಾಕಿ ಇದೆ. ನಾನು ಇದ್ದಾಗ ಅದು ಎಷ್ಟು ವರ್ಷ ಆಯಿತು, 77, 78, 77, ನಾನು ಮಂಡ್ಯದಲ್ಲಿ ಇದ್ದೆ. ಆಗ ಶಿಕ್ಷಣದಲ್ಲಿ ಮಂಡ್ಯ ಕೆಳಗಡೆಯಿಂದ 2ನೇ ಸ್ಥಾನದಲ್ಲಿ ಇತ್ತು. ಎಲ್ಲಕ್ಕಿಂತ ಕೆಳಗಡೆ ರಾಯಚೂರು ಇತ್ತು, ರಾಯಚೂರು ಆಮೇಲೆ ನಂಬರ್ 2 ಕೆಳಗಡೆಯಿಂದ ಮಂಡ್ಯ ಆಯಿತು. ಈಗ ಆ ಪರಿಸ್ಥಿತಿ ಇಲ್ಲ.
ಎಲ್ಲರೂ ಈಗ ಎಷ್ಟು ಪ್ರಶ್ನಾಂಗಗಳು ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇದೆ. ಚೌಡಯ್ಯ ಅವ್ರದ್ದು, ಮಾದೇಗೌಡದು, ಎಲ್ಲರೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ನಾನು ಆಗಲೇ ಹೇಳಿದಂತೆ ಶ್ರೀಮಠದ್ದು ಇದರಲ್ಲಿ ಬಹಳ ದೊಡ್ಡ ಯೋಗದಾನ ಕೊಡುಗೆ ಇದೆ. ಸೊ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಬಂದಿದೆ. ಆರೋಗ್ಯ ಮೆಡಿಕಲ್ ಕಾಲೇಜ್ ಮಂಡ್ಯ ಜಿಲ್ಲೆಗೆ ಬಂದಿದೆ ಮತ್ತು ಇತರ ಸೌಲಭ್ಯಗಳು ಎಲ್ಲ ಅದು ಬಂದಿದೆ. ಇದು ಎಂಪ್ಲಾಯ್ಮೆಂಟ್ ಜನರೇಷನ್, ಅದು ಒಂದು ದೊಡ್ಡ ಸಮಸ್ಯೆ ಇದೆ. ಯಾಕೆ ಜನ ಇಲ್ಲಿಂದ ಇಷ್ಟು ಫಲವತ್ತಾದ ಭೂಮಿಯನ್ನ ಬಿಟ್ಟು, ಇಷ್ಟು ಸುಂದರವಾದ ಜಿಲ್ಲೆಯನ್ನು ಬಿಟ್ಟು ಬೆಂಗಳೂರಿಗೆ ಆ ಪರಿಸರ ಮಾಲಿನ್ಯದ ಬೀಡಿಗೆ ಯಾಕೆ ಹೋಗಬೇಕು ಅಂತ ಇದು ದೊಡ್ಡ ಸಮಸ್ಯೆ ಮಂಡ್ಯದು. ಸೊ ಬಹುಶಃ ಆ ದಿಕ್ಕಿನಲ್ಲಿ ಪ್ರತಿಷ್ಠಾನದಿಂದ ಕೆಲಸ ಆಗುತ್ತೆ ನಾನು ಭಾವಿಸುತ್ತೇನೆ. ಶ್ರೀಮಾನ್ ತಿಮ್ಮೇಗೌಡರಿಗೆ ಮತ್ತು ಶ್ರೀಮತಿ ಶಶಿಕಲಾ ಅವರಿಗೆ ನನ್ನ ಹಾರ್ದಿಕವಾದ ಅಭಿನಂದನೆಗಳು. ಅವರು ಈ ಹೆಜ್ಜೆಯನ್ನು ತಗೊಂಡಿದ್ದಾರೆ. ಅಪರ ಜಿಲ್ಲಾಧಿಕಾರಿಗಳಾದ ನಾಗರಾಜು ಮಾತನಾಡಿ, ಅತ್ಯಂತ ಆದರ್ಶ ಅಧಿಕಾರಿಯಾಗಿ ಅವರ ಹೆಸರನ್ನು ಕೇಳಿದರೆ ಅವರಂತೆ ಆಗಬೇಕು ಎನ್ನುವ ಮನಸ್ಸು ಮೂಡಿಸುವ ವ್ಯಕ್ತಿತ್ವ, ರಾಜ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಸಾಹಿತ್ಯ ಪ್ರೇಮಿಯಾಗಿ ಮಂಡ್ಯದ ಆತ್ಮೀಯ ಮಗನಾಗಿ ಗುರುತಿಸಿಕೊಂಡ ಮಹಾನ್ ವ್ಯಕ್ತಿ ಚಿರಂಜೀವಿ ಸಿಂಗ್. ಅದೇ ರೀತಿ ನಿತ್ಯ ಸಚಿವ ಕೆ ವಿ ಶಂಕರಗೌಡರನ್ನು ನೆನೆದರೆ ಹೆಮ್ಮೆ ಮೂಡುತ್ತದೆ ಅಂತ ಹೇಳಿದರು. ತಿಮ್ಮೇಗೌಡ ಜನಮುಖಿ ಪ್ರಶಸ್ತಿ ಪಡೆದ ಲತಾ ಅವರು ಸಿಇಒ ಆಗಿ DC ಆಗಿ ಯಶಸ್ಸಿನ ಕೆಲಸ ಮಾಡಿದ್ದಾರೆ. ಹಾಗೆಯೇ ಕೃಷಿಕ ಪ್ರಶಸ್ತಿ ಪಡೆದಿರುವ ಮಹೇಶ್ ಕುಮಾರ್ ಅವರು ಒಬ್ಬ ರೈತ ತಪಸ್ವಿ ಅಂತ ಹೇಳಿದರು. ಪ್ರಶಸ್ತಿ ಮತ್ತು ಪ್ರತಿಭಾ ಪುರಸ್ಕಾರ ಪ್ರಧಾನ ಕೃಷಿಕ ಪ್ರಶಸ್ತಿಯನ್ನು ಮಳವಳ್ಳಿ ತಾಲೂಕಿನ ಪ್ರಗತಿಪರ ರೈತ ಮಹೇಶ್ ಕುಮಾರ್ ಅವರಿಗೆ, ಲಿಂಗಮ್ಮ ದೊಡ್ಡಿ ತಿಮ್ಮೇಗೌಡ ಕೃಷಿಕ ಪ್ರಶಸ್ತಿ, ತಿಮ್ಮೇಗೌಡ ಜನಮುಖಿ ಆಡಳಿತ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಕಾರ್ಯದರ್ಶಿ ಆರ್ ಲತಾ ಅವರಿಗೆ 25,000 ರೂಪಾಯಿ ನಗದು ಪ್ರಶಸ್ತಿ ಫಲಕದೊಂದಿಗೆ ಆತ್ಮೀಯವಾಗಿ ನೀಡಲಾಯಿತು. ವಿದ್ಯಾರ್ಥಿ ಪುರಸ್ಕಾರವನ್ನು ಮಂಗಲ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅನುಷಾ, ಸರ್ಕಾರಿ ಪ್ರೌಢಶಾಲೆಯ ಪ್ರಮೋದಿನಿ ಅವರಿಗೆ ಕಣ್ವ ಡಯಾಗ್ನೋಸ್ಟಿಕ್ ಸೆಂಟರ್ ಮಾಲೀಕ ಡಾಕ್ಟರ್ H. ವೆಂಕಟಪ್ಪ ಪ್ರದಾನ ಮಾಡಿದರು. ಸಮಾರಂಭದಲ್ಲಿ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಟ್ರಸ್ಟ್ನ ಅಧ್ಯಕ್ಷರಾದ AC ರಮೇಶ್, ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ನಿವೃತ್ತ IAS ಅಧಿಕಾರಿ ಟಿ ತಿಮ್ಮೇಗೌಡ, MR ಶಶಿಕಲಾ, ಟಿ ತಿಮ್ಮೇಗೌಡ, ಹಿರಿಯ ನಿವೃತ್ತ IAS ಅಧಿಕಾರಿ ಮುನಿಯಪ್ಪ, ಪ್ರತಿಷ್ಠಾನದ ಕಾರ್ಯದರ್ಶಿ ಕಿಲಾರ ಕೃಷ್ಣೇಗೌಡ, ಕುಮಾರಿ ಕನ್ನಿಕಾ, ದೇವರಾಜು, ಅರುಣ್ಕುಮಾರ್, KG ಸುರೇಶ್, ಕಿಲಾರ, ಶಂಕರೇಗೌಡ, ಲಂಕೇಶ್, ಮಂಗಲ, ಕಾರಸವಾಡಿ ಮಾದೇವ್ ಸೇರಿದಂತೆ ಇನ್ನಿತರರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 77ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯ ನಗರದ ಜಿಲ್ಲಾ ಕುರುಬರ ಸಂಘದ ಆವರಣದಲ್ಲಿರುವ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಪೂಜೆ ಸಲ್ಲಿಸುವ ಮೂಲಕ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಅವರ ಅಭಿಮಾನಿಗಳು ಆಚರಣೆ ಮಾಡಿದ್ದಾರೆ. ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ML ಸುರೇಶ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವರ ಜನ್ಮದಿನದಲ್ಲಿ ವರಸಿದ್ಧಿ ವಿನಾಯಕ ಆಯಸ್ಸು ಆರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸಲಾಗಿದೆ. ವರಸಿದ್ಧಿ ವಿನಾಯಕ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ರಾಜ್ಯವನ್ನು ಒಳ್ಳೆಯ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುವ ಅವಕಾಶ ಕಲ್ಪಿಸಲಿ ಎಂದು ಶುಭ ಕೋರಿದರು. ರಾಜ್ಯದ 6.5 ಕೋಟಿ ಜನರು ಹಾಗೂ ಮಂಡ್ಯ ಜಿಲ್ಲೆಯ ಸಮಸ್ತ ಸಮಾಜದ ಬಂಧುಗಳು ಸಿದ್ದರಾಮಯ್ಯ ಅವರಿಗೆ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರುತ್ತಿದ್ದಾರೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ಬರಗಾಲ ಬರುತ್ತದೆ ಎಂದು ಹೇಳುತ್ತಿದ್ದವರಿಗೆ ಈ ಬಾರಿ ಉತ್ತಮ ಮಳೆಯಾಗಿ ರಾಜ್ಯದಲ್ಲಿ ಎಲ್ಲ ಅಣೆಕಟ್ಟುಗಳು ಭರ್ತಿಯಾಗಿ ಸಿದ್ದರಾಮಯ್ಯ ಅವರು ಭಾಗೀನ ಸಲ್ಲಿಸುತ್ತಿದ್ದಾರೆ. ಕಳೆದ 16 ತಿಂಗಳಿಂದ ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಉತ್ತಮವಾಗಿ ಆಡಳಿತ ನಡೆಸುತ್ತಿದ್ದು, ಮುಂದಿನ ದಿನಗಳಲ್ಲೂ ಸಿದ್ದರಾಮಯ್ಯ ಅವರು ರಾಜ್ಯ ಸುಭಿಕ್ಷತೆಯಿಂದ ಇರಲಿ ಎಂದು ಉತ್ತಮ ಆಡಳಿತ ನಡೆಸಲಿ. 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಸುಭಿಕ್ಷತೆಯಿಂದ ಇಟ್ಟಿದ್ದರು ಎಂದು ಹೇಳಿದರು. ಅವರಿಗೆ ವರಸಿದ್ಧಿ ವಿನಾಯಕ ಹೆಚ್ಚಿಗೆ ಶಕ್ತಿ ಕೊಟ್ಟು ಈ ರಾಜ್ಯವನ್ನು ಒಳ್ಳೆ ದಿಕ್ಕಿನಲ್ಲಿ ತಗೊಂಡೋಗ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಈ ರಾಜ್ಯದ 6.5 ಕೋಟಿ ಸಿದ್ದರಾಮಯ್ಯನವರ ಪ್ರೀತಿಯಿಂದ ಅವರಿಗೆ ಶುಭವನ್ನು ಕೋರ್ತಾ ಇದ್ದಾರೆ. ವಿಶೇಷವಾಗಿ ಮಂಡ್ಯ ಜಿಲ್ಲೆ ಎಲ್ಲ ಸಮಸ್ತ ಸಮಾಜದ ಬಂಧುಗಳು ಹಾಗೂ ಎಲ್ಲ ಸಮಾಜದ ಬಂಧುಗಳು ಸಿದ್ದರಾಮಯ್ಯನವರ 77ನೇ ಹುಟ್ಟುಹಬ್ಬದ ಶುಭಾಶಯವನ್ನು ನಾವೆಲ್ಲರೂ ಸೇರಿ ಕೋರ್ತಾ ಇದ್ದೇವೆ. ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೀತಕ್ಕಂಥ ಘಟನೆಗಳಲ್ಲಿರ್ಬೋದು, ಎಲ್ಲವೂ ಕೂಡ ಆ ಸಿದ್ದರಾಮಯ್ಯನವರ ಬಲದಿಂದನೇ ಇವತ್ತು ಈ ರಾಜ್ಯ ಸುಭಿಕ್ಷೆಯಿಂದ ಇದೆ.
ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ YS ಶಿವರಾಮು, ಜಿಲ್ಲಾ ಕುರುಬರ ಸಂಘದ ಖಜಾಂಚಿ ಸಾತನೂರು ರಾಜು, ಮೂಡಾ ನಿರ್ದೇಶಕ ಎನ್ ದೊಡ್ಡಯ್ಯ, ನಗರಸಭಾ ಮಾಜಿ ಸದಸ್ಯ ಮಹೇಶ್, ಮುಖಂಡರಾದ ಚನ್ನರಾಮು, ನಾಗಣ್ಣ, ಕೃಷ್ಣ, ಲಿಂಗರಾಜು, ಮಲ್ಲೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಸ್ಕೂಟರ್ ಒಂದು ಎತ್ತಿನ ಗಾಡಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಕೂಟರ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ದುರ್ಘಟನೆ ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ಗೇಟ್ ಬಳಿ ಜರುಗಿದೆ. ಮೂಲತಃ ವಿಜಯಪುರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಅಪ್ಪಯ್ಯನಹಳ್ಳಿ ತಾಂಡದ ವಾಸಿ 32 ವರ್ಷದ ವಿ ರಮೇಶ್ ನಾಯಕ್ ಎಂಬಾತನೇ ಮೃತಪಟ್ಟ ದುರ್ದೈವಿಯಾಗಿದ್ದು, ಕಬ್ಬು ಕಡಿಯುವ ಕೆಲಸಕ್ಕಾಗಿ ತನ್ನ ಕುಟುಂಬದ ಸಮೇತ ಬಂದಿದ್ದ ಈತ ದೇವಿಪುರದ ಬಳಿ ಉಳಿದುಕೊಂಡಿದ್ದ ಎನ್ನಲಾಗಿದೆ. ಕಾರ್ಯನಿಮಿತ್ತ ಭಾರತೀನಗರಕ್ಕೆ ತೆರಳಿದ್ದ ಈತ ರಾತ್ರಿ 7:30 ಸಮಯದಲ್ಲಿ ತನ್ನ ಆಕ್ಟಿವಾ ಸ್ಕೂಟರ್ನಲ್ಲಿ ವಾಪಸ್ಸು ದೇವಿಪುರಕ್ಕೆ ಬರುತ್ತಿದ್ದ ವೇಳೆ ನೆಲಮಾಕನಹಳ್ಳಿ ಗೇಟ್ ಬಳಿ ಮುಂದೆ ಹೋಗುತ್ತಿದ್ದ ಎತ್ತಿನ ಗಾಡಿಗೆ ಸ್ಕೂಟರ್ ಡಿಕ್ಕಿ ಹೊಡೆಯಿತು ಎಂದು ಗೊತ್ತಾಗಿದೆ. ತಲೆ ಮತ್ತು ಎದೆಯ ಭಾಗಕ್ಕೆ ತೀವ್ರ ಪೆಟ್ಟು ಬಿದ್ದು ರಮೇಶ್ ನಾಯಕ್ ಸ್ಥಳದಲ್ಲೇ ಮೃತಪಟ್ಟನೆಂದು ವರದಿಯಾಗಿದೆ. ಶವವನ್ನ ಇಲ್ಲಿನ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಲಾಗಿದೆ. ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ಪರಿಶೀಲನೆ ನಡೆಸಿದರು. ಕೆರೆಪೇಟೆ JMFC ಸಿವಿಲ್ ನ್ಯಾಯಾಲಯಕ್ಕೆ ನೂತನವಾಗಿ ವರ್ಗಾವಣೆಗೊಂಡು ಆಗಮಿಸಿರುವ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸುಧೀರ್ ಮತ್ತು ಅಪರ ಸಿವಿಲ್ ನ್ಯಾಯಾಧೀಶ ದೇವರಾಜ್ ಅವರನ್ನು ಸ್ವಾಗತಿಸಿ ನೂತನ ನ್ಯಾಯಾಂಗಣವನ್ನು ಉದ್ಘಾಟಿಸಲಾಯಿತು. ಅವರು ಕೃಷ್ಣರಾಜಪೇಟೆಯ JMFC ಸಿವಿಲ್ ನ್ಯಾಯಾಲಯಕ್ಕೆ ನೂತನವಾಗಿ ವರ್ಗಾವಣೆಗೊಂಡು ಆಗಮಿಸಿರುವ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸುಧೀರ್ ಮತ್ತು ಅಪರ ಸಿವಿಲ್ ನ್ಯಾಯಾಧೀಶ ದೇವರಾಜು ಅವರನ್ನು ಸ್ವಾಗತಿಸಿ ನೂತನ ನ್ಯಾಯಾಂಗಣಕ್ಕೆ ಉದ್ಘಾಟಿಸಿ ಮಾತನಾಡಿದರು. ಕೃಷ್ಣರಾಜಪೇಟೆ ನ್ಯಾಯಾಲಯದಲ್ಲಿ 4500ಕ್ಕೂ ಹೆಚ್ಚು ಪ್ರಕರಣಗಳು ಇತ್ಯರ್ಥವಾಗದೆ ಬಾಕಿ ಉಳಿದಿವೆ. ಈ ದಿಕ್ಕಿನಲ್ಲಿ ಶೀಘ್ರವಾಗಿ ಕಕ್ಷಿದಾರರಿಗೆ ನ್ಯಾಯವನ್ನು ಒದಗಿಸಿಕೊಡುವ ದಿಕ್ಕಿನಲ್ಲಿ ವಕೀಲರು ಬದ್ಧತೆಯಿಂದ ವಾದ ಮಂಡಿಸಿ ಶೀಘ್ರ ನ್ಯಾಯದಾನಕ್ಕೆ ನ್ಯಾಯಾಧೀಶರಿಗೆ ಪೂರಕ ಸಹಕಾರವನ್ನು ನೀಡಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ರಾಜ್ಯ ಉಚ್ಚ ನ್ಯಾಯಾಲಯವು ಅತಿ ಶೀಘ್ರದಲ್ಲಿಯೇ KR ಪೇಟೆ ಪಟ್ಟಣದಲ್ಲಿ ಜಿಲ್ಲಾ ಶಸ್ತ್ರ ನ್ಯಾಯಾಲಯವನ್ನು ಆರಂಭ ಮಾಡುವ ಸಾಧ್ಯತೆ ಇದೆ. ನೀವು ಶ್ರೀರಂಗಪಟ್ಟಣದ ಜಿಲ್ಲಾ ಸತ್ರ ನ್ಯಾಯಾಧೀಶಕ್ಕೆ ಕ್ರಿಮಿನಲ್ ಕೇಸುಗಳಿಗಾಗಿ ಅಲೆದಾಡುವ ಅಗತ್ಯವು ಸದ್ಯದಲ್ಲೇ ನಿಲ್ಲಲಿದೆ. ಆದ್ದರಿಂದ ವಕೀಲರು ನ್ಯಾಯವನ್ನು ಅರಸಿ ನ್ಯಾಯಾಲಯಕ್ಕೆ ಬರುವ ಬಡ ಕಕ್ಷಿದಾರರಿಗೆ ಶೀಘ್ರವೇ ನ್ಯಾಯ ದೊರಕಿಸುವ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಎಂದು ನ್ಯಾಯಾಧೀಶರಾದ ಮಹೇಶ್ ಕಿವಿಮಾತು ಹೇಳಿದರು. ಈ ನ್ಯಾಯಾಲಯದ ಕಟ್ಟಡಗಳನ್ನು ಇದರ ಹಿಂದೆ ಪರಿಶ್ರಮ ವಕೀಲರುಗಳಿದೆ ಹೊರತು ರಾಜಕಾರಣಿಗಳು ಅಷ್ಟಾಗಿ ಪಾತ್ರ ಏನಿದೆ. ಆದಾಗ್ಯೂ ಸಹಿತ ನಾವು ರಾಜಕಾರಣಿಗಳನ್ನು ಮೊರೆ ಹೊಕ್ಕು ಕಟ್ಟಡವನ್ನು ತರೋದರಲ್ಲಿ ಬಹಳ ಆಸಕ್ತಿ ವಹಿಸಿ ಪಡ್ಕೊಂಡ್ವಿ. ಅದರ ಪ್ರಯುಕ್ತ ಇವತ್ತು ಒಂದಲ್ಲ ಅಂತ ಅಂದ್ಬಿಟ್ಟು 4 ನ್ಯಾಯಾಲಯಗಳು ಸ್ಥಾಪನೆಯಾಗಿದೆ. ನಮ್ಮ ಹಿರಿಯ ಸಹೋದ್ಯೋಗಿ ಸಮಿತಿರಾಗಿರ್ತಕ್ಕಂಥ S ವಿಜಯಕುಮಾರ್ ಹೇಳಿದಾಗೆ ನಮಗೆ ಇವತ್ತಿನ ದಿವಸ ಹಿರಿಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಅವಶ್ಯಕತೆ ಇದೆ. ಇಲ್ಲಿಂದ 40 ಕಿಲೋಮೀಟ್ರ್ ಹೋಗೋಕ್ಕೆ ಬಂದಾಗ ಇಲ್ಲೇ ಇದ್ದರೆ ಅತಿ ಹೆಚ್ಚು ಪ್ರಕರಣಗಳು ಈಗ ನಡೀತಾ ಇರ್ತಕ್ಕಂಥದ್ದು ಶ್ರೀರಂಗಪಟ್ಟಣದಲ್ಲಿ ನಮ್ಮ ತಾಲೂಕಿನ ವ್ಯಾಪ್ತಿಗೆ ಸೇರಿದಂಥ ಪ್ರಕರಣಗಳೇ. ಆದ್ದರಿಂದ ಅದ್ರ ಬಗ್ಗೆಯೂ ಸಹಿತ ಆಸಕ್ತಿ ವಹಿಸಿ ನಾವು ಪಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಈಗ KR ಪೇಟೆ ನ್ಯಾಯಾಲಯಕ್ಕೆ ವರ್ಗಾವಣೆಗೊಂಡು ಆಗಮಿಸಿರುವ ನ್ಯಾಯಾಧೀಶರಾದ ಸುಧೀರ್ ಮತ್ತು ದೇವರಾಜು ಮಾತನಾಡಿ, ಈವರೆಗೆ ನ್ಯಾಯಾಧೀಶರಾಗಿ ಕೆಲಸ ಮಾಡಿರುವ ನ್ಯಾಯಾಧೀಶರುಗಳಿಗೆ ನೀಡಿರುವಂತೆ ನಮಗೂ ಕೆಲಸ ಮಾಡಲು ವಕೀಲರ ಸಂಘ ಹಾಗೂ ವಕೀಲರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ವಕೀಲರು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ವರ್ಗಾವಣೆಗೊಂಡು ಆಗಮಿಸಿರುವ ನೂತನ ನ್ಯಾಯಾಧೀಶರುಗಳಿಗೆ ತಮ್ಮನ್ನು ಪರಸ್ಪರ ಪರಿಚಯ ಮಾಡಿಕೊಂಡರು. ಕೃಷ್ಣರಾಜಪೇಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ NR ರವಿಶಂಕರ್ ಮಾತನಾಡಿ, KR ಪೇಟೆ ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿರುವ ವಕೀಲರೆಲ್ಲರೂ ಗ್ರಾಮೀಣ ಪ್ರದೇಶದ ರೈತಾಪಿ ಕುಟುಂಬದಿಂದ ಬಂದಿರುವ ಯುವಕರಾಗಿದ್ದಾರೆ. ವಾದ ಮಂಡನೆ ಹಾಗೂ ಪ್ರಕರಣಗಳ ಇತ್ಯರ್ಥದ ಸಂದರ್ಭದಲ್ಲಿ ವಕೀಲರುಗಳಿಂದ ಸಣ್ಣ ಪುಟ್ಟ ದೋಷಗಳಾದರೆ ಅವರನ್ನು ತಿದ್ದಿ ತೀಡಿ ಪೂರಕವಾದ ಸಹಕಾರ ನೀಡಿ ಕೆಲಸ ಮಾಡಲು ಮಾರ್ಗದರ್ಶನ ನೀಡಬೇಕು ಎಂದು ಮನವಿ ಮಾಡಿದರು. ಅಪರ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವಕೀಲರು ನೂತನವಾಗಿ ವರ್ಗಾವಣೆಗೊಂಡು ಆಗಮಿಸಿರುವ ನ್ಯಾಯಾಧೀಶರಿಗೆ ಪೂರಕವಾಗಿ ಸಹಕಾರ ನೀಡಿ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದು ಕಾನೂನುಬದ್ಧವಾಗಿ ಕೆಲಸ ಮಾಡಿ ನ್ಯಾಯಬದ್ಧವಾಗಿ ತೀರ್ಪು ನೀಡಲು ವಕೀಲರ ಸಂಘವು ಮುಂದಾಗಬೇಕು ಎಂದು ಮನವಿ ಮಾಡಿದರು. ಸರ್ಕಾರಿ ಅಭಿಯೋಜಕ ಸುರೇಂದ್ರ, ಹಿರಿಯ ವಕೀಲರಾದ SP ವಿಜಯಕುಮಾರ್, GR ಅನಂತರಾಮಯ್ಯ, ವಕೀಲರ ಸಂಘದ ಕಾರ್ಯದರ್ಶಿ ರಾಜೇಗೌಡ ಸಭೆಯಲ್ಲಿ ಮಾತನಾಡಿದರು. ವಕೀಲರ ಸಂಘದ ಪದಾಧಿಕಾರಿಗಳಾದ ದಿನೇಶ್, DR ಜಗದೀಶ್, ನಿರಂಜನ್, ಸುಜಾತ, ಹಿರಿಯ ವಕೀಲರಾದ MR ಪ್ರಸನ್ನಕುಮಾರ್, KN ನಾಗರಾಜು, ಕೆರೆಮೇಗಳ ಕುಪ್ಪಲು ಶಂಕರೇಗೌಡ, ಬಂಡಿಹೊಳೆ ಗಣೇಶ್, ಗಂಜಿಕೆರೆ ಲೋಕೇಶ್, ML ಸುರೇಶ್, CN ಮೋಹನ್, KR ಮಹೇಶ್, ನಯಾಜ್ ಪಾಷಾ, ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ದುಗ್ಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 11 ಮಂದಿ ನಿರ್ದೇಶಕರ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ 9 ಸ್ಥಾನಗಳಲ್ಲಿ JDS ಮೈತ್ರಿ ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದ್ದು 2 ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಮಹಿಳಾ ಮೀಸಲು ಕ್ಷೇತ್ರದಿಂದ ಇಂದ್ರ ಶೋಭಾ, ಪರಿಶಿಷ್ಟ ಜಾತಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಸಿದ್ದಮ್ಮ, BCM A ಮೀಸಲು ಕ್ಷೇತ್ರದಿಂದ ಭಾನುಮತಿ, BCM ಕ್ಷೇತ್ರದಿಂದ ಕೆಂಪರಾಜು, ಸಾಮಾನ್ಯ ಕ್ಷೇತ್ರದಿಂದ ಹನುಮೇಗೌಡ, ಸಿದ್ದರಾಜು, ವೀರೇಗೌಡ, ಕೆಂಪರಾಜು, ಅಂಚಿಪುರದ ಸಿದ್ದರಾಜು ಉರ್ಫ್ ಅಶೋಕ, ರಾಜು ಆಯ್ಕೆಯಾಗಿದ್ದಾರೆ. ನೂತನ ನಿರ್ದೇಶಕರನ್ನ JDS ಮುಖಂಡರಾದ DB ಹನುಮಂತೇಗೌಡ,
ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಡಿಬಿ ಸಿದ್ದರಾಜು ಮತ್ತಿತರರು ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ತಾಲೂಕು ಎಸ್ಸಿ ಎಸ್ಟಿ ಜಾಗೃತಿ ಸಮಿತಿ ಮಾಜಿ ಸದಸ್ಯರು, ಜೆಡಿಎಸ್ ಮುಖಂಡರಾದ ಡಿಎಸ್ ನಾಗರಾಜು ಅವರು, ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರ ಮೈತ್ರಿಯ ಒಗ್ಗಟ್ಟಿನ ಫಲವಾಗಿ ಈ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ 9 ಸ್ಥಾನಗಳನ್ನು ಗೆಲ್ಲಲು ಸಾಧ್ಯವಾಗಿದ್ದು, ಮೈತ್ರಿಯ ಈ ಒಗ್ಗಟ್ಟು ಮುಂದಿನ ಎಲ್ಲ ಸ್ಥಳೀಯ ಚುನಾವಣೆಯಲ್ಲೂ ಮುಂದುವರಿಯಲಿದೆ ಎಂದು ತಿಳಿಸಿದರು. ಇವರೆಲ್ಲರ ಸಹಕಾರದಿಂದ ಇವತ್ತು ನಾವು ಜೈಬೇರಿ ಬಾರಿಸಿದ್ದೀವಿ. ಇದು ಕೇವಲ ದುಗ್ನಳ್ಳಿ ಗ್ರಾಮ ಪಂಚಾಯಿತಿ ಒಂದೇ ಅಲ್ಲ, ಇವತ್ತು ಸೊಸೈಟಿಯಲ್ಲಿ ಕೂಡ ಮುಂದಿನ ದಿನಗಳ ಎಲೆಕ್ಷನಲ್ಲಿ ನಾವು ಜೈಬೇರೆ ಬಾರಿಸೋದಕ್ಕೆ ಇನ್ನು ಕೇವಲ 5 ತಿಂಗಳಲ್ಲಿ ಬರ್ತದೆ. ಇದು ಮುಖಂಡರಾದ ಡಿವಿ ಚೇತನ್, ಡಿಎನ್ ಮಹೇಶ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹಾದೇವಯ್ಯ, ಕಾಂತರಾಜು, ನಾಗರಾಜು, ಮನು, ಮುದ್ದೇಗೌಡ ಮತ್ತಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಯಶಸ್ವಿಯಾಗಿ ಜರುಗಿದ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮ. ವಿವಿಧ ಇಲಾಖಾ ಸಂಸ್ಥೆಗಳಿಂದ ಕಾರ್ಯಕ್ರಮ ಆಯೋಜನೆ, ನಾಟಕ, ಗೀತ, ಗಾಯನದ ಮೂಲಕ ಏಡ್ಸ್ ಬಗ್ಗೆ ಅರಿವು. ಸ್ಟೈಪೆಂಡ್ ಹೆಚ್ಚಳಕ್ಕೆ ವೈದ್ಯರ ಆಗ್ರಹ. ಒಪಿಡಿ ಬಂದ್ ಮಾಡಿ ಪ್ರತಿಭಟನೆ. ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಭತ್ತದ ನಾಟಿ ಕಾರ್ಯಕ್ರಮ. ನೆಚ್ಚಿನ ನಾಯಕನಿಗೆ ಪಾಂಡವಪುರದಲ್ಲಿ ಅದ್ದೂರಿ ಸ್ವಾಗತ. ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸುವುದಾಗಿ ಭರವಸೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹ. ದಲಿತ ಸಂಘರ್ಷ ಸಮಿತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ. ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ. ತಿಮ್ಮೇಗೌಡ ಜನಮುಖಿ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿ. ಆರ್ ಲತಾ ಅವರಿಗೆ ಜನಮುಖಿ ಅಧಿಕಾರಿ ಪ್ರಶಸ್ತಿ, ಮಹೇಶ್ ಕುಮಾರ್ಗೆ ಕೃಷಿ ಪ್ರಶಸ್ತಿ ಪ್ರದಾನ. ಟಿ ತಿಮ್ಮೇಗೌಡರ ಸೇವಾ ಕಾರ್ಯಕ್ಕೆ ಗಣ್ಯರ ಮೆಚ್ಚುಗೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊಂಡ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.